ಹಾಯ್ ಫ್ರೆಂಡ್ಸ್, ಹೆಸರಿಗೆ ಕಿಚನ್ಗೆ ಸ್ವಾಗತ. ನಮ್ಮ ಚಾನೆಲ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇವತ್ತು ನಾವು ಹೆಗ್ ಬಿರಿಯಾನಿ ಮಾಡ್ತಾಯಿದ್ವಿ. ಹೆಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ಕುಚ್ಚಿರೋ ಮೊಟ್ಟೆ, ಈರುಳ್ಳಿ, ಕೊತ್ತಂಬರಿ, ಟೊಮೊಟೊ, ಮೆಣಸಿನ್ಕಾಯಿ, ಮೊಸರು, ಅರಿಶಿನ, ಹುರಿದಿಟ್ಕೊಂಡಿರುವಂಥ ಈರುಳ್ಳಿ, ಒಂದು ಬಾಣಲಿ ತೊಗೊಳ್ತೀನಿ. ಅದಕ್ಕೆ 2 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಟ್ಟೆ ಹಾಕ್ಕೊಳ್ಳೋಣ. ಕುಚ್ಚಿರೋಂಥ ಮೊಟ್ಟೆನ ಹಾಕ್ಕೊಂಡು ಮೊಟ್ಟೆನ ಮಧ್ಯದಲ್ಲಿ ಕಟ್ ಮಾಡ್ಕೊಂಡು, ಯಾಕಂದರೆ ಎಣ್ಣೆ ಎಲ್ಲ ಒಳಗಡೆ ಹೋಗ್ಬೇಕಲ್ವ, ಅದಕ್ಕೆ. ಅದು ಹುರಿದ್ಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಇವಾಗ ಕುಕ್ಕರಿಗೆ 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಗರಂ ಮಸಾಲೆಗಳೆಲ್ಲ ಹಾಕೊಳ್ಳೋಣ. ಇವಾಗ ಚಕ್ಕೆ ಮರ್ತಿದ್ವಿ, ಇವಾಗ ಚಕ್ಕೆ ಹಾಕೊಳ್ಳೋಣ. ಇವಾಗ ಈರುಳ್ಳಿ ಹಾಕೊಳ್ಳೋಣ. ಈಗ ಚೆನ್ನಾಗಿ ತಿರ್ಗಿಸೋಣ. ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಮೊಸರಿಗೆ ನಾವು ಅರಿಶಿನ, ಖಾರ, ಆಮೇಲೆ ಬಿರಿಯಾನಿ ಪೌಡರು ಇದಿಷ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಳ್ಳಿ ಮೊಸರಿಗೆ ಹಾಕ್ಕೊಂಡಿರೋ ಪದಾರ್ಥಗಳನ್ನೆಲ್ಲ. ಆಮೇಲೆ ಕುಕ್ಕರ್ಗೆ ಟೊಮೊಟೊ, ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಅದು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮೊಸರಿಗೆ ಕಲಿಸ್ಕೊಂಡಿರೋದನ್ನ ಮಸಾಲೆಗಳನ್ನೆಲ್ಲ ಇವಾಗ ಕುಕ್ಕರ್ ಒಳಗಡೆ ಹಾಕ್ಕೊಳ್ಳೋಣ. ಕೆಲವೊಬ್ರು ತುಂಬ ತಪ್ಪು ಮಾಡ್ತಾರೆ ಫ್ರೆಂಡ್ಸ್, ಇದನ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಈ ಥರ ಗ್ರೇವಿ ಇರೋದನ್ನ ಕೆಲವೊಬ್ರು ತಿಂತಾರೆ ಆಸೆಪಟ್ಟು, ಸೊ ತಿನ್ನೋಕ್ಕೆ ಹೋಗಬೇಡಿ, ಅದು ಹೊಟ್ಟೆ ನೋವು ಬರುತ್ತೆ. ಇವಾಗ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಈಗ ಅಕ್ಕಿ ತೊಳ್ಕೊಂಡಿದ್ದೀನಿ. ಅಕ್ಕಿನ ಕುದೀತಾ ಇರೋವಂಥ ನೀರಿಗೆ ಹಾಕಿದ್ದೀನಿ. ಸ್ವಲ್ಪ ಕಲಿಸ್ಕೊಳ್ಳೋಣ ಇದನ್ನು ಎಲ್ಲ ಕಡೆ ಮಿಕ್ಸ್ ಆಗೋ ಥರ. ಈಗ ನಾವು ಇದನ್ನೆಲ್ಲ ಹಾಕ್ಕೊಂಡಿದ್ದೀವಿ. ಹುರಿದಿಟ್ಟಿರುವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀವಿ, ಕೊತ್ತಂಬರಿ. ಮುಂದಿನ ವೀಡಿಯೋನ ಪಾರ್ಟ್ 2 ಶಾರ್ಟಲ್ಲಿ ತೋರಿಸ್ತೀವಿ. ಥ್ಯಾಂಕ್ ಯು.